ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮನೆ ಹುಡುಗಿ ರಶ್ಮಿ ಮಾಡುವ ನಮಸ್ಕಾರಗಳು. ದಯವಿಟ್ಟು ಇನ್ನು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ದಯವಿಟ್ಟು ನನಗೆ ತಿಳಿಸಿ. ನಾನು ಏನೇನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅದನ್ನು ಮಾಡ್ಕೋತೀನಿ. ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ಬನ್ನಿ, ಹಾಗಿದ್ರೆ ಇವತ್ತು ನಾನು ನಿಮ್ಮ ಹತ್ರ ಏನು ವಿಷಯವನ್ನು ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ನಾನು ರೀಸೆಂಟಾಗಿ ಒಂದು ಒಡವೆನ ತೊಗೊಂಡೆ, ಅದು ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ. ಸೊ ಅವಾಗ ಲೈಕ್ ಅಪ್ರಾಕ್ಸಿಮೇಟ್ಲಿ 3 months ಅಂತಲೇ ಹೇಳ್ಬೋದು. ಸೊ 3 months, March 30th 2024 ನಾನು ಎಕ್ಸಾಕ್ಟಾಗಿ ಈ ಒಡವೆಯನ್ನು ತೊಗೊಂಡಿರೋದು. ನೀವು ಡಿಸ್ಪ್ಲೇಯಲ್ಲೂ ನೋಡ್ಬೋದು ಈ ಒಡವೆಯನ್ನು ಎಕ್ಸಾಕ್ಟಾಗಿ ನಾನು ತೊಗೊಂಡಿರೋದು. ಸೊ ಇನ್ಕ್ಲೂಡಿಂಗ್ ನನ್ನ ಹತ್ರ ಬಿಲ್ ಕೂಡ ಇದೆ. ಸೊ ಇಟ್ ಮೀನ್ಸ್ ಅಪ್ರಾಕ್ಸಿಮೇಟ್ಲಿ ಆಗಸ್ಟ್ ಟು ಮಾರ್ಚ್ಗೆ ಎಷ್ಟು ಆಗಿಬಿಟ್ಟಿರುತ್ತೆ, 4 to 5 months ಅಷ್ಟೇ ಆಗಿರೋದು. ಸೊ ಏನಾಗಿದೆ, ನಾನು ಯೂಶ್ವಲಿ ಏನೇ ಒಡವೆ ತೊಗೊಂಡ್ರು ನಾನು ಲಾಕರಲ್ಲಿ ಇಡೋದು. ಸೊ ನಾನು ಅಂದ್ಕೊಂಡೆ ಲಾಕರ್ಗೆ ಆ ಒಡವೆ ಫಿಟ್ ಆಗಲ್ಲ ಅಂತ. ಸೊ ಈ ವಿಷಯಕ್ಕೆ ನಾನೊಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಆ ಒಡವೆಯನ್ನು ಲಾಕರಲ್ಲಿ ಇಟ್ಟೆ. ಬಟ್ ಸ್ಟಿಲ್ ರೀಸೆಂಟಾಗಿ ಆ ಮೆಷರ್ಮೆಂಟನ್ನು ನಾನು ಲಾಕರ್ ಮೆಷರ್ಮೆಂಟನ್ನು ನೋಡಿದಾಗ ಗೊತ್ತಾಯಿತು. ಸೊ ಒಡವೆ ಬಾಕ್ಸ್ ಫಿಟ್ ಆಗುತ್ತೆ ಅಂತ. ಬಟ್ ಆಲ್ರೆಡಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ, ಒಡವೆ ಬಾಕ್ಸ್ ಮಿಸ್ ಆಗಿದೆ. ಸೊ ನಾನೇನು ಅಂದ್ಕೊಂಡೆ, ಶಾಪ್ಗೆ ಹೋಗೋಣ, ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಒಂದು ಒಡವೆ ಬಾಕ್ಸ್, ಹಾರದ ಒಡವೆ ಬಾಕ್ಸ್ ಕೊಡೋದಕ್ಕೆ. ಸೊ ಫ್ರೀ ಕೊಟ್ಟರು ಓಕೆ, ಇಲ್ಲ ಲೆಟ್ ದಮ್ ಚಾರ್ಜ್ ಮನಿ, ಏನಾದರೂ ಚಾರ್ಜ್ ಮಾಡಿದ್ರೆ ಬೇಕಿದ್ರೆ ಮನಿಯನ್ನು ಕೂಡ ಕೊಟ್ಟು ಆ ಬಾಕ್ಸನ್ನು ಪರ್ಚೇಸ್ ಮಾಡೋಣ ಅಂತ. ಸೊ ಹಾಗನ್ಕೊಂಡೆ ನಾನು ಹೋಗಿದ್ದೀನಿ. ಬಟ್ ಎಷ್ಟು ವಿಯರ್ಡ್ ರೆಸ್ಪಾನ್ಸ್ ಸಿಕ್ತು ಅಂದರೆ ಫ್ರೆಂಡ್ಸ್, ಅವರು ನನಗೆ ಇನ್ಕ್ಲೂಡಿಂಗ್ ಎಕ್ಸ್ಪ್ಲೇನ್ ಕೂಡ ಮಾಡಲಿಲ್ಲ, ನಾವು ಯಾಕೆ ನಿಮಗೆ ಬಾಕ್ಸನ್ನು ಪ್ರೊವೈಡ್ ಮಾಡಲ್ಲ, ಮೈಟ್ ಬಿ ಅವ್ರಿಗೇನಾದರೂ ಪಾಲಿಸೀಸ್ ಇದೆಯಾ, ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆಯಾ ಅಂತಲೂ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಸ್ಟ್ರೈಟ್ ಮುಖಕ್ಕೆ ಹೊಡೆದಾಗೇ ಹೇಳಿದರು ನಾವು ಕೊಡಲಿಕ್ಕಾಗಲ್ಲ ಅಂತ. ಯಾರಿಗೆ ಏನೇ ಹೇಳೋದಾಗಿದ್ರೂ ಹೇಳೋ ಥರದಲ್ಲಿ ಹೇಳಿದ್ರೆ ಅದು ಕನ್ವೆ ಆಗುತ್ತೆ ಅವ್ರಿಗೆ. ನೀವು ಅಷ್ಟು ರೂಢಾಗಿ ಮಾತಾಡೋ ನೆಸಸರಿ ಇಲ್ಲ. ಇವಾಗ ಬೆಣ್ಣೆ ಥರ ಮಾತಾಡೋರ್ಗೇ ಕಾಲ, ರೂಢಾಗಿದ್ದರೆ ಕಾಲ ಇರಲ್ಲ ಅಂತಲೂ ಹೇಳ್ಬೋದು. ಅದೇ ಥರ ನಾನು ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಕಸ್ಟಮರ್ ಸರ್ವಿಸ್ ಏನು ಕೊಡ್ತಾರೆ. ನಾವು ಲಕ್ಷಾಂತರ ರೂಪಾಯಿನ ಬಿಸ್ನೆಸ್ ಇವ್ರ ಹತ್ರ ಮಾಡಬೇಕು ಅಂದರೆ ಏನಾದರೂ ಒಂದು ಇರಬೇಕಲ್ವಾ. ಲೈಕ್ ಆಫ್ಟರ್ ಬೈಯಿಂಗ್, ಬಿಕಾಸ್ ಒಬ್ಬ ಮನುಷ್ಯ ಒಂದು ಒಡವೆ ತಗೊಂಡು ಅಷ್ಟಕ್ಕೆ ನಿಲ್ಲಿಸ್ತಾನೆ ಅಂತ ಹೇಳ್ತೀರಾ? ಇಲ್ಲ ತಾನೆ, ಮನುಷ್ಯ ಸಾಯೋ ತನಕನೂ ಅವರು ಗ್ರೀಡಿಯಾಗೇ ಇರ್ತಾರೆ. ಸೊ ನಾನು ಹೋದೆ, ಇದೇ ಥರ ರೆಸ್ಪಾನ್ಸ್ ಸಿಕ್ತು. ತುಂಬಾ ಬೇಜಾರಾಯಿತು, ಮತ್ತು ರಿಟರ್ನ್ ಆದೆ. ಬಟ್ ಸ್ಟಿಲ್ ನನ್ನ ಮನಸ್ಸಲ್ಲಿ ಒಂದು ಕೊರಿತಾ ಇತ್ತು, ವೆನ್ ವಿ ಅಷ್ಟು ದುಡ್ಡಿನ ಒಡವೆ ತೊಗೊಂಡು ಅಪ್ರಾಕ್ಸಿಮೇಟ್ ಒಂದು ಬಾಕ್ಸಿಗೆ ನಾವು ಬೀಯಿಂಗ್ ಅ ಕಸ್ಟಮರ್ ವ್ಯಾಲ್ಯೂ ಅಲ್ವಾ, ಈ ಒಂದು ಸ್ಕೀಮ್ ಕೂಡ ಅಲ್ಲೇ ಹಾಕಿದ್ದೀನಿ. ಸೊ ಬೀಯಿಂಗ್ ಅ ಕಸ್ಟಮರ್ ನನಗಷ್ಟು ರೈಟ್ಸ್ ಇಲ್ವಾ, ನನಗಷ್ಟು ಇಂಪಾರ್ಟೆನ್ಸ್ ಇಲ್ವಾ ಅವ್ರ ಹತ್ರ ಅಂತ ಒಂದು ಕ್ವೆಶ್ಚನ್ ಬಂತು. ಸೊ ಸ್ಟ್ರೇಟ್ ಅವೇ ನಾನು ಅವ್ರದ್ದು ಹೆಡ್ ಆಫೀಸಿಗೆ ಕಾಲ್ ಮಾಡಿದೆ. ಸೊ ಹೆಡ್ ಆಫೀಸಲ್ಲಿ ಕನ್ವೆ ಮಾಡಿದೆ, ದಿಸ್ ಇಸ್ ವಾಟ್ ಮೈ ಪ್ರಾಬ್ಲಮ್ ಅಂತ. ಫೈನಲಿ ಅವರು ಅಗ್ರಿ ಮಾಡಿ, ನಾನು ಹೇಳಿದೆ ಏನು ಸರ್ವಿಸ್ ಕೊಡ್ತೀರಾ, ನಾವು ಯಾಕೆ ನಿಮ್ಮ ಹತ್ರನೇ ಬರಬೇಕು ವೆನ್ ಯು ಆರ್ ನಾಟ್ ಪ್ರೊವೈಡಿಂಗ್ ದಿಸ್ ಕೈಂಡ್ ಆಫ್ ವ್ಯಾಲಿಡ್ ಸರ್ವಿಸ್ ಟು ದ ಕಸ್ಟಮರ್ ಅಂತ ಅವರನ್ನು ರಿಕ್ವೆಸ್ಟ್ ಮಾಡಿದೆ. ಸೊ ಫೈನಲಿ ನನಗೆ ಆ ಬಾಕ್ಸ್ ಸಿಕ್ತು. ಬಟ್ ನಾನು ನಿಮಗೆ ಹೇಳೋದೇನೆಂದರೆ, ಏನನ್ನೇ ವಿಚಾರ ಮಾಡಿ ತೊಗೋತಿದ್ದೀರಾ, ಅಥವಾ ಏನೋ ಒಂದು ಒಡವೆ, ಏನೋ ಒಂದು ಸಿಲ್ವರ್ ತೊಗೋತಾ ಇದ್ದೀರಾ, ಏನೋ ಒಂದು ವ್ಯಾಲ್ಯುಬಲ್ ಗೂಡ್ಸ್ ಅಥವಾ ವ್ಯಾಲ್ಯುಬಲ್ ಥಿಂಗ್ಸ್ನ ನೀವು ಜೀವನದಲ್ಲಿ ಬೈ ಮಾಡ್ತಾ ಇದ್ದೀರಿ ಅಂದರೆ ಮೇಕ್ ಶೂರ್ 1 ಸಲ ಅಲ್ಲ, 100 ಸಲ ಅಲ್ಲ, 1000 ಸಲ ಅದ್ರ ಬಗ್ಗೆ ರಿಪೀಟೆಡ್ ಆಗಿ ಯೋಚನೆ ಮಾಡೋದು ತಪ್ಪಲ್ಲ ಅಂತ ಹೇಳ್ತೀನಿ. ನೋಡಿ, ನೀವು ಈ ಬಿಲ್ಲಲ್ಲೇ ನೋಡ್ಬೋದು, ಅಪ್ರಾಕ್ಸಿಮೇಟ್ ಅದು 82.155 ಮಿಲಿಗ್ರಾಮ್ ಇದೆ. ಸೊ ವೇಸ್ಟೇಜ್ ಬಂದು 19.99%, ಅಪ್ರಾಕ್ಸಿಮೇಟ್ಲಿ 20% ವೇಸ್ಟೇಜ್ ಹಾಕಿದ್ದಾರೆ. ಆನ್ ಟಾಪ್ ಆಫ್ ಇಟ್ ಅದು ಬಂದು 6,20,000 ಏನೋ ಬಂತು. ಅದ್ರ ಮೇಲೆ ಮತ್ತು ಗಿಫ್ಟ್ ವೌಚರ್ ಅಂದ್ಬಿಟ್ಟು 2,500 ಏನೋ ಡಿಸ್ಕೌಂಟ್ ಕೊಟ್ಟರು. ಅದಾದಮೇಲೆ ಆ ಟೈಮಲ್ಲಿ ಸಿಲ್ವರ್ 1 ಗ್ರಾಮ್ ಗೋಲ್ಡ್ ಮಾಡಿದ್ರೆ ನಿಮಗೆ 2 ಗ್ರಾಮ್ ಸಿಲ್ವರನ್ನು ಕೊಡ್ತೀನಿ ಅಂತ. ಸೊ ಅವಾಗ ಆಫರ್ ನಡೀತಾ ಇತ್ತು. ಆಫರ್ ನಡಿಬೇಕಾದ್ರೆ ಬೇಡ, ನನಗೆ ಸಿಲ್ವರ್ ಏನು ಬೇಡ, ಬರೀ ಗೋಲ್ಡ್ ಕೊಟ್ಟರೆ ಸಾಕು ಅಂದ್ಬಿಟ್ಟು ನಾನು ಗೋಲ್ಡ್ ತೊಗೊಂಡೆ. ಸೊ ಆವಾಗ 12,000 ಸಮಥಿಂಗ್ ಏನೋ ರಿಡಕ್ಷನ್ ಕೂಡ ಆಯಿತು. ಸೊ ಫೈನಲಿ ಅಪ್ರಾಕ್ಸಿಮೇಟ್ಲಿ ನಾನು ಅವ್ರಿಗೆ GST CGST ಎಲ್ಲವನ್ನು
ಪೇ ಮಾಡಿ ಓವರಾಲ್ ನನಗೆ ಅದು ಬಂದಿತ್ತು 6,36,000 ಸಮಥಿಂಗ್. ಸೊ ಇಷ್ಟು ವೆಯ್ಟೇಜ್ ಇರೋ ಥಿಂಗ್ಸನ್ನು ತೊಗೊಂಡ್ರು ಫೈನಲಿ ನಾನು ಒಂದು ಬಾಕ್ಸಿಗೆ ಎಲಿಜಿಬಲ್ ಇಲ್ಲ ಅಂತ ಗೊತ್ತಾಯಿತು. ಸೊ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ದಯವಿಟ್ಟು ನೀವೇನೇ ಶಾಪ್ ಮಾಡೋದಾಗಿರಲಿ, ಏನೇ ಆಗಿರ್ಬೋದು, ಆನ್ ಸ್ಪಾಟ್ ಒಂದು ಎಕ್ಸ್ಟ್ರಾ ಬಾಕ್ಸ್ ತೊಗೊಳ್ಳಿ. ಬಿಕಾಸ್ ಮನುಷ್ಯ ಇರೋದೇ ಏನೇನೋ ಕಳ್ಕೊಬಿಡ್ತೀವಿ ಜೀವನದಲ್ಲಿ. ಒಂದು ಒಡವೆ ಬಾಕ್ಸ್ ಕಳ್ಕೊಡೋದು ದೊಡ್ಡ ವಿಷಯ ಅಲ್ಲ, ಬಟ್ ಒಡವೆ ಕಳೆದಿದ್ರೆ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು. ಸೊ ಒಡವೆಗಳನ್ನು ಆಯಾ ಬಾಕ್ಸಲ್ಲಿ ಇಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಸ್ಪೆಷಲಿ ಆ್ಯಂಟಿಕ್ ಜ್ಯುವೆಲ್ಲರೀಸು. ಬಿಕಾಸ್ ಇಟ್ ಮೈಟ್ ಬಿ ಗೆಟ್ ಬೆಂಟ್ ಆದರೆ ಅದ್ರದ್ದು ಲಕ್ಷಣ ಅಂತ ಏನು ಕರಿತೀವಿ, ಅದ್ರ ಡಿಸೈನ್ ಏನಾಗುತ್ತೆ ಹಾಳಾಗುತ್ತೆ. ನಿಮಗೆ ನಾನು ಕಿವಿ ಮಾತು ಹೇಳೋದು, ಏನೇ ಒಡವೆ ತೊಗೊಂಡ್ರು ದಯವಿಟ್ಟು ಅದನ್ನು ಆಯಾ ಬಾಕ್ಸ್ ಏನೇನು ಕೊಟ್ಟಿದ್ದಾರೆ ಜ್ಯುವೆಲ್ಲರಿ ಬಾಕ್ಸ್ ಅದರಲ್ಲೇ ಇಡಿ. ಸೊ ಫೈನಲಿ ಇದೇ ಬಾಕ್ಸಿಗೆ ಇಷ್ಟು ಹೋರಾಟ ಯುದ್ಧವನ್ನು ನಡೆಸಿ ನನಗೆ ಸಿಕ್ಕಿದಂಥ ಬಾಕ್ಸು. ಫೈನಲಿ ಈ ಯುದ್ಧದಲ್ಲಿ ನಾನು ಗೆದ್ದಿದ್ದೀನಿ. ಸೊ ಫ್ಯೂಚರಲ್ಲಿ ಆ ಒಡವೆನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇನ್ನು ನಾನು ಜ್ಯುವೆಲ್ಲರಿ ಬ್ಲಾಗ್ಸ್ ಮಾಡಿಲ್ಲ ನಂದು. ಸೊ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಹತ್ರ ದೊಡ್ಡ ಹಾರದ ಜೊತೆ ಇನ್ನೂ ಹಾರ ಇರೋದು ಅಥವಾ ಗೋಲ್ಡ್ ಕಲೆಕ್ಷನ್ ನನ್ನ ಹತ್ರ ಏನಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಾನು ನಿಮ್ಮನೆ ಹುಡುಗಿ ರಶ್ಮಿ. ಅಂಟಿಲ್ ದೆನ್ ಸಿ ಯು, ಬಾಯ್, ಲವ್ ಯು ಗೈಸ್.